ಆಮೇನ್. ಅದೇ ರೀತಿಯಾಗಿ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದಲ್ಲಿರುವ ನಮ್ಮ ತಂದೆಯ ದೇವರೇ, ಎಸಪ್ಪ, ನೀನ್ ತಾನೇ ದೇವರೇ ಆರಾಧನೆಯಲ್ಲಿ ಅಪ್ಪ ನಿನ್ನ ಜೊತೆಗಾರನಾಗಿದ್ದು ನಡ್ಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಕೇವಲ ಅಪ್ಪ ನಿಮ್ಮ ಸತ್ಯ ವಾಕ್ಯಗಳನ್ನ ಕೇಳಲಿಕ್ಕೆ ದೇವರೇ ನಾವೆಲ್ಲರೂ ದೇವರೇ ಕೂಡಿ ಬಂದಿದ್ದೇವೆ ಅಪ್ಪ. ಈ ಮಗನೊಟ್ಟಿಗೆ ದೇವರೇ ಒಂದು ಸಾಯಂಕಾಲ ವೇಳೆಯಲ್ಲಿ ನೀನೇನ್ ಮಾತನಾಡ್ಬೇಕು ದೇವರೇ, ನೀನ್ ಮಾತನಾಡು. ಕೇವಲ ಯೇಸುವೆ ಕ್ರಿಸ್ತನೆಂಬ ಒಂದು ನಿನ್ನ ಸತ್ಯವನ್ನ ದೇವರೇ ಆಳವಾಗಿ ದೇವರೇ ನಾವು ಗ್ರಹಿಸಿಕೊಳ್ಳುವಂತ ಅಪ್ಪ ಒಂದು 5 ಬಲಗಳಿಂದ ನಮ್ಮನ್ನ ತುಂಬಿಸ್ಬೇಕೆಂಬುದು ಪ್ರಾರ್ಥಿಸ್ತೇನೆ. ಆರ್ಥಿಕ ಬಲ, ಜ್ಞಾನ ಬಲ ದೇವರೇ ಸ್ತೋತ್ರ ಕರ್ತನೆ ಅಪ್ಪ. ಶಾರೀರಿಕ ಬಲ, ಆರ್ಥಿಕ ಬಲ, ಜನ ಬಲ, 5 ಬಲಗಳಿಂದ ನಮ್ಮನ್ನ ತುಂಬಿಸ್ಬೇಕೆಂಬುದ ಪ್ರಾರ್ಥಿಸ್ತೇನೆ ಸ್ವಾಮಿ. ಕೇವಲ ದೇವರೇ ಅಪ್ಪ ನಿಮ್ಮ ಸತ್ಯ ಸುವಾರ್ತೆಗಾಗಿ ನಾವು ಜೀವಿಸಲು ಈ ವಾಕ್ಯಗಳನ್ನ ದೇವರೇ ನಾವು ಬಲವಾಗಿ ಇಟ್ಕೊಂಡು ದೇವರೇ ನಮ್ಮ ಜೀವಿತದಲ್ಲಿ ಅದು ಮುದ್ರೆ ಆಗಲು ನಮಗೆ ಸಹಾಯ ಮಾಡು. ವಾಕ್ಯ ಕೊಡುವಂತ ನಿನ್ನ ಸೇವಕನು ಕೂಡ ನೀನು ಮುಟ್ಟು ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನ ಬಲದಿಂದ ಅಪ್ಪ ಒಟ್ಟಿಗೆ ಇದ್ದು ದೇವರೇ ನೀನ್ ತಾನೇ ಇದ್ದು ನಡ್ಸ್ಕೊಡ್ಬೇಕೆಂಬುದಾಗಿ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನನ್ನ ಜೀವಳ ತಂದೆಯ ದೇವರೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಮತ್ತೆ ದೇವರ ಸನ್ನಿಧಿಯಲ್ಲಿ ಈ ರೀತಿಯಾಗಿ ನಾವೆಲ್ಲರೂ ಕೂಡಿ ಬರೋದಕ್ಕೆ ದೇವರು ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಕಳೆದ ವಾರ ನಾವು ಈ ಒಂದು ಜೂಮ್ ಆ್ಯಪ್ ಸರಿಯಾಗಿ ನನ್ನ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಆಗದೆ ಇರೋದ್ರಿಂದ ಮೀಟಿಂಗ್ಗೆ ಜಾಯಿನ್ ನಡ್ಸಕ್ ಆಗ್ಲಿಲ್ಲ. ಇವಾಗ ಅದು ಸರಿ ಹೋಗಿದೆ. ದೇವರ ನಾಮಕ್ಕೆ ವಂದನೆ. ಇವತ್ತಿನ ಒಂದು ವಾಕ್ಯ ಕಳೆದ ವಾರ ನಾವು ನೋಡಿದ್ವಿ. ಅಂದ್ರೆ ಆಚೆ ವಾರದಲ್ಲಿ ಯಾರನ್ನೇ ಭೇಟಿಯಲ್ಲಿ ನಾವು ನೋಡ್ತಾ ಇದ್ವಿ. ಈ ರಕ್ಷಣೆ ಹೊಂದಿದೀವಲ್ಲ ನಾವು. ಸೊ ರಕ್ಷಣೆ ಹೊಂದಿದ್ಮೇಲೆ ನಾವು ಹೇಗೆಲ್ಲ ಬದಲಾಗಿದ್ದೀವಿ ಅನ್ನೋದ್ರ ಕುರಿತು ನೋಡ್ತಾ ಇದ್ವಿ. ಅದರಲ್ಲಿ ಮೊದಲನೇದಾಗಿ ರಕ್ಷಣೆ ಕುರಿತಾದ ತಪ್ಪಾದ ನೋಟಗಳನ್ನ ನೋಡಿದ್ವಿ. ಅದಾದ್ಮೇಲೆ ರಕ್ಷಿಸಲ್ಪಟ್ಟವರ ಸ್ಥಿತಿ ಏನು ಅನ್ನೋದನ್ನ ನೋಡಿದ್ವಿ. ಎರಡನೇದಾಗಿ, ಮೂರನೇದಾಗಿ ನಾವು ನೋಡಿದ್ದು ಆ, ಎರಡನೇದಾಗಿ ನಾವು ನೋಡಿದ್ದೆ ರಕ್ಷಿಸಲ್ಪಟ್ಟವರ ಸ್ಥಿತಿ ಏನು ಎಂಬುದಾಗಿ. ಸೊ ಇವತ್ತು ನಾವು 3, 4, ಸಾಧ್ಯವಾದ್ರೆ 5, 6ನೇ ಪಾಯಿಂಟ್ ಅನ್ನು ಕೂಡ ನೋಡೋಣ. 3ನೇ ಪಾಯಿಂಟ್ ಮೈನ್ ಆಗಿ ಏನ್ ಹೇಳುತ್ತೆ ಅಂದ್ರೆ, ನೀನು ಹೇಗೆ ರಕ್ಷಣೆ ಈ ಸ್ಥಾನಕ್ಕೆ ತಲುಪಬಹುದು ಅಂತ. ಅಂದ್ರೆ ಈಗ ನಾವು ರಕ್ಷಿಸಲ್ಪಟ್ಟಿದ್ದೇವೆ, ನಾವು ಬದಲಾಗ್ಬೇಕು. ಹಾಗಾದ್ರೆ ಬದಲಾಗಕ್ಕೂ ಮುಂಚೆ ಈ ರಕ್ಷಣೆಯ ಸ್ಥಾನಕ್ಕೆ ನಾವು ತಲುಪಬೇಕು ಅಂದ್ರೆ ಹೇಗೆ, ಏನು ಮಾಡಬೇಕು ಅನ್ನೋದು ವಿಷಯ. 3 ವಿಷಯಗಳ ಕಡೆಗೆ ನಾವು ಗಮನಿಸಬೇಕು. ಮೊದಲನೇದು ಬಂದು ಕ್ರಿಸ್ತನಲ್ಲಿರುವುದು. ಅಂದರೆ ಕ್ರಿಸ್ತನ ಜೀವಿತವು ನಿನ್ನಲ್ಲಿ ನನ್ನಲ್ಲಿ ಇರುವಂಥದ್ದು. ಕ್ರಿಸ್ತನಲ್ಲಿ ಇದ್ದೀವಿ ಅಂದ್ರೆ ಅದರ ಅರ್ಥ ಕ್ರಿಸ್ತನ ಜೀವ ನಮ್ಮಲ್ಲಿ ಇರಬೇಕು. ಅದು ರಕ್ಷಿಸಲ್ಪಟ್ಟವರ ಸ್ಥಿತಿ, ಆ ಸ್ಥಾನ. ನಾನಲ್ಲ ಕ್ರಿಸ್ತನು ಅನ್ನುವಂಥದ್ದು. ಕ್ರಿಸ್ತನಿಗಾಗಿ ಬದುಕ್ತಿರೋದು, ಕ್ರಿಸ್ತನೇ ಸಮಸ್ತವು ಅಂತ ತೀರ್ಮಾನ ಮಾಡಿಕೊಂಡು ಕ್ರಿಸ್ತನಿಗಾಗಿ ಜೀವಿಸುವಂಥದ್ದು ರಕ್ಷಣೆ ಅಂದ್ರೆ. ಯಾರಂದ್ರೆ ಅವರು ನಾನು ರಕ್ಷಣೆ ಹೊಂದ್ಕೊಂಡಿದ್ದೀನಿ ಅಂತ ಅಲ್ಲ. ಎರಡನೇದಾಗಿ ನಾವು ನೋಡುವಾಗ ಇದರ ಅರ್ಥ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟುವುದು ಅಂತ. ನೀರಿನಿಂದ ಆತ್ಮನಿಂದ ಹೇಗೆ ಹುಟ್ಟಕ್ಕಾಗುತ್ತೆ ಅಂದ್ರೆ ಮೇಲಿಂದ ಹುಟ್ಟೋದು ಅಂತ ನೋಡ್ತೀವಿ. ಯೋಹಾನ 1:14 ಓದ್ಕೊಳ್ಳೋಣ. ನಮ್ಮ ಮಧ್ಯದಲ್ಲಿರುವಂತಹ ಅರ್ಜುನ್ ಬದರ್ ವಾಕ್ಯಗಳನ್ನ ಓದ್ತಾರೆ. ಆ ವಾಕ್ಯ ಎಂಬವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದೆನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತಿರುವಂತದ್ದು ಅಂದ್ರೆ ದೇವರ ಒಂದು ಮಗ ಯೇಸು ಕ್ರಿಸ್ತನ ಲೋಕದಲ್ಲಿ ಹುಟ್ಟಿ ಬಂದರು. ಆತನು ಆತ್ಮಿಕನಾಗಿ ಇದ್ದ, ಮತ್ತೆ ಆತನು ಶಾರೀರಿಕವಾಗಿ ಇದ್ದ. 100% ದೇವರು, 100% ಮನುಷ್ಯನಾಗಿ ಲೋಕದಲ್ಲಿ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. ಸೊ
ಈಗ ಆತ್ಮನಿಂದ ಹುಟ್ಟುವಂಥದ್ದು ಖಂಡಿತ ಯೇಸುವನ್ನ ನಂಬಿ ರಕ್ಷಣೆ ಹೊಂದುವಂಥದ್ದು. ನೀರಿನಿಂದ ಅಂತ ಹೇಳಿದ್ರೆ ಅದು ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥದ್ದು. ಎರಡು ಕೂಡ ಮುಖ್ಯ. ಮೊದಲು ಆತ್ಮನಿಂದ ಹುಟ್ಟೋದು ತುಂಬಾ ಮುಖ್ಯ. ಸತ್ಯವನ್ನ ಗ್ರಹಿಸಿಕೊಂಡು ಯೇಸು ಕ್ರಿಸ್ತನ ನಂಬಿ ರಕ್ಷಣೆ ಹೊಂದೋದು ತುಂಬಾ ಮುಖ್ಯ. ಅದಾದ್ಮೇಲೆ ನೀರಿನಿಂದ. ಸೊ ಮೂರನೇದಾಗಿ ನಾವು ನೋಡೋದಾದ್ರೆ ಕೇವಲ ಒಂದೇ ಒಂದು ಮಾರ್ಗ ಇರೋದು ಆ ರೀತಿ ಕ್ರಿಸ್ತನಲ್ಲಿ ನಾವು ಹುಟ್ಟೋದಕ್ಕೆ ಅಥವಾ ಆ ರಕ್ಷಣಾ ಸ್ಥಾನಕ್ಕೆ ಹೋಗೋದಕ್ಕೆ. ಒಂದು ಮಾರ್ಗ ಏನು ಅಂತ ಹೇಳಿದ್ರೆ ಅದು ಕ್ರಿಸ್ತನಲ್ಲಿ ನಂಬಿಕೆ ಇಡೋದು ಮಾತ್ರನೇ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 14ರಿಂದ 16, ಅದರಲ್ಲಿ 16ನೇ ವಚನ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಆ ವಚನ ಏನ್ ಹೇಳುತ್ತೆ? ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನೆಂಬುದಾಗಿ. ಆತನನ್ನು ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನಂತ ನೋಡ್ತೀವಿ. ಅಂದ್ರೆ ದೇವರನ್ನ ನಂಬುವಂಥದ್ದು ರಕ್ಷಣೆ ಹೊಂದೋದಕ್ಕಾಗಿ ಎಂಬುದಾಗಿ ನಾವು ನೋಡ್ತೇವೆ. ದೇವರು ಕಳಿಸ್ಕೊಟ್ಟಿರುವಂತಹ ತನ್ನ ಮಗನಲ್ಲಿ ನಂಬಿಕೆ ಇಡೋದೇ ರಕ್ಷಣೆ. ಆ ರಕ್ಷಣೆ ಅಂದ್ರೆ ಮತ್ತೆ ನಾವು ದೇವ್ರ ಬಳಿಗೆ ಬರೋದು, ಮತ್ತೆ ಹೊಸದಾಗಿ ಹುಟ್ಟೋದು, ಮತ್ತೆ ನಾವು ಆ ಒಂದು ನಿತ್ಯ ಜೀವವನ್ನು ಪಡ್ಕೊಳ್ಳುವಂಥದ್ದಾಗಿದೆ. ಸೊ ಮೂರನೇದಾಗಿ ರಕ್ಷಣೆ ಸ್ಥಾನಕ್ಕೆ ಹೋಗೋದಕ್ಕೆ ಕ್ರಿಸ್ತನಲ್ಲಿ ನಾವು ಇರೋದು, ಕ್ರಿಸ್ತನ ಜೀವವನ್ನು ನಾವು ಪಡ್ಕೊಳ್ಳೋದು, ನೀರಿನಿಂದ ಆತ್ಮನಿಂದ ಹುಟ್ಟುವಂಥದ್ದು. ಅದು ಒಂದೇ ಒಂದು ಮಾರ್ಗ, ತನ್ನ ಮಗನಾದ ಕ್ರಿಸ್ತನಲ್ಲಿ ಬಲವಾದ ನಂಬಿಕೆ ಇಡುವಂಥದ್ದು. ಅದ್ರ ಮೂಲಕ ನಾವು ರಕ್ಷಣೆ ಆ ಸ್ಥಾನಕ್ಕೆ ಹೋಗ್ಬೋದು ಅಂತ. ಮೂರನೇ ಮೈನ್ ಪಾಯಿಂಟ್ ಅನ್ನು ನಾವು ನೋಡುವಾಗ ಈ ಜೀವವನ್ನು ಹೊಂದಿರುವಲ್ಲಿ 4 ಬದಲಾವಣೆಗಳು ಕಾಣಿಸುತ್ತೆ. ಅಂದ್ರೆ ಈಗ ರಕ್ಷಣೆ ಹೇಗೆ ಹೊಂದಬಹುದು ಅಂತ ನಾವು ಸಿಂಪಲ್ ಆಗಿ ನೋಡಿದ್ವಿ. ರಕ್ಷಣೆ ಹೊಂದದ ಮೇಲೆ ಈ 4 ಬದಲಾವಣೆಗಳಿದೆಯಲ್ಲ, ಅವು ತುಂಬಾ ಮುಖ್ಯವಾದ ಬದಲಾವಣೆಗಳು. ಅದನ್ನ ರಕ್ಷಣೆ ಹೊಂದಿರುವಂತ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೇಬೇಕಾಗಿರುವಂತದ್ದು. ಏನ್ ಬದಲಾಗಿದೆ ನಮ್ಮಲ್ಲಿ? ಯೇಸು ಕ್ರಿಸ್ತನನ್ನು ನಂಬದ ಮೇಲೆ ನಮ್ಮಲ್ಲಿ ಆಗುವಂತ ಬದಲಾವಣೆಗಳು ಏನು? ಆ ಆತ್ಮಿಕ ಬದಲಾವಣೆಗಳ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಏನ್ ಅವು ಅನ್ನೋದನ್ನ ನಾವು ನೋಡುವಾಗ 4. ಅದರಲ್ಲಿ ಮೊದಲನೇದು ಬಂದು ಆತ್ಮಿಕವಾದ ಬದಲಾವಣೆ. ಅಂದ್ರೆ ಆತ್ಮಿಕವಾಗಿ ನಿನ್ನ ಕುಟುಂಬದ ನೋಂದಾವಣೆ ಬದಲಾಗುತ್ತೆ ಅಂತ ಹೇಳಿ ಎಲ್ಲರೂ ಗಮನಿಸಿದ್ರ ಕಡೆ. ಆತ್ಮಿಕವಾಗಿ ನಮ್ಮ ನೋಂದಾವಣೆ ಬದಲಾಗುತ್ತೆ ಅಂದ್ರೆ ಹೇಗೆ? ಯೋಹಾನ ಸುವಾರ್ತೆ 8:44ರಲ್ಲಿ ಇರೋದೇನು ಅಂದ್ರೆ ನಾವೆಲ್ಲರೂ ಸೈತಾನನ ಮಕ್ಕಳಾಗಿದ್ವಿ ಅಂತ. ಓದಿ ಆ ವಚನ. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯು ದುರಾಚೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವ ಸ್ವಭಾವನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಸೊ ಇಲ್ಲಿ ಆಮೆನ್. ಯೇಸು ಸ್ವಾಮಿ ಹೇಳ್ತಿರುವಂತದ್ದು ಏನು ಅಂದ್ರೆ ಆ ಸೈತಾನನು ನಿಮ್ಮ ತಂದೆ ಎಂಬುದಾಗಿ. ನೀನು ನಾನು ರಕ್ಷಣೆ ಹೊಂದೋದಕ್ ಮುಂಚೆ ಯಾರ ಮಕ್ಕಳಾಗಿದ್ವಿ, ಯಾರ ಕುಟುಂಬದಲ್ಲಿ ನಮ್ಮ ನೋಂದಣಿ ಇತ್ತು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಯೇಸು ಕ್ರಿಸ್ತನ್ ನಂಬದ್ಮೇಲೆ ಅದು ಬದಲಾಗಿದೆ. ಹೇಗೆ ಬದಲಾಗಿದೆ? 1 ಯೋಹಾನ 3:2 ಓದೋಣ. ಅಲ್ಲಿ ನಾವು ನೋಡ್ತೇವೆ ನಮ್ಮ ಕುಟುಂಬದ ನೋಂದಣಿ ಯಾವ ರೀತಿ ಬದಲಾಗಿದೆ ಎಂಬುದಾಗಿ. ಪರಿಶುದ್ಧ ಪ್ರವಾದಿಗಳು ಪೂರ್ವದಲ್ಲಿ ಹೇಳಿದ ಮಾತುಗಳನ್ನು ಕರ್ತನಾದ ರಕ್ಷಕನು ನಿಮ್ಮ ಅಪೊಸ್ತಲರ ಮೂಲಕ ಕೊಟ್ಟ ಅಪ್ಪಣೆಯನ್ನು ನೀವು ಜ್ಞಾಪಕ ಮಾಡಿಕೊಳ್ಳಬೇಕೆಂದು 1 ಈ ಯೋಹಾನ ಎರಡು 3:2. ಪ್ರಿಯರೇ, ಈಗ ದೇವರು ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವುದೆಂದು ಬಲ್ಲೆವು. ಯಾಕೆಂದರೆ ಆಮೆನ್, ಆತನಿರುವ ಆಮೆನ್. ಸಾಕು. ಪ್ರಕಾರವೇ ಆತನನ್ನು ಇಲ್ಲಿ ನಾವು ನೋಡಿದೆವು. ನೋಡ್ತಿರೋದೇನು? ಒಂದು ಆ ವಚನದ ಕಡೆ ಸ್ವಲ್ಪ ಗಮನಿಸಿ. 3:2ರಲ್ಲಿ ಪ್ರಿಯರೇ ಈಗ ದೇವರ ಮಕ್ಕಳಾಗಿದ್ದೇವೆ ಅಂತ. ಸೊ ಮೊದಲು ನಾವು ಯಾರ ಮಕ್ಕಳಾಗಿದ್ದೇವೆ? ಸೈತಾನ್ ನಿಮ್ಮ ತಂದೆ ಅಂತ ಯೇಸುಸ್ವಾಮಿ ಹೇಳಿದ್ದು. ಸೊ ಸೈತಾನ್ ಮಕ್ಕಳಾಗಿದ್ದಿದ್ ನಾವು. ಈಗ ನಾವು ಯಾರ ಮಕ್ಕಳಾಗಿದ್ದೇವೆ? ರಕ್ಷಣೆ ಹೊಂದಿದವರಾಗಿರುವಂತ ನೀನು ನಾನು ದೇವರ ಮಕ್ಕಳಾಗಿದ್ದೇವೆ ಅಂತ. ಮುಂದೆ ನಾವ್ ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗ್ಲಿಲ್ಲ. ಅಂದ್ರೆ ಮುಂದೆ ಹೇಗೆ ನಾವು ಜೀವನ ನಾವು ಬದಲಾಗ್ತೇವೆ ಅಂತ. ಆದ್ರೆ ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು ಅಂತ. ಕ್ರಿಸ್ತನ ಹಾಗೆ ನಾವು ಕೂಡ ಬದಲಾವಣೆ ಆಗ್ತೀವಿ.
ಸಂಪೂರ್ಣವಾಗಿ ಅದು ಸತ್ತ ಮೇಲೆ. ಆದ್ರೆ ಈಗ ನಾವೇನಾಗಿದ್ದೇವೆ ಅನ್ನೋದನ್ನ ನಾವು ನೋಡುವಾಗ ದೇವರ ಮಕ್ಕಳಾಗಿದ್ದೇವೆ. ಆಮೇಲೆ ರಕ್ಷಣೆ ಆಮೆನ್. ಅನ್ನುವಂಥದ್ದು ದೇವರ ಮಕ್ಕಳಾಗಿ ಮಾರ್ಪಡುವಂಥದ್ದಾಗಿದೆ. ಮೊದಲನೇ ಬದಲಾವಣೆನೆ ಸೈತಾನನ ಮಕ್ಕಳಾಗಿರುವಂಥವ್ರು ದೇವರ ಮಕ್ಕಳಾಗುವಂಥದ್ದು ಮೊದಲನೇ ಬದಲಾವಣೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಸರಿಯಾಗಿ. ಯೋಹಾನ 5:24 ಅದೇ ಹೇಳುತ್ತೆ. ಅಂದ್ರೆ ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ ಅಂತ ಹೇಳಿ. ಸೊ ಸೈತಾನನ ಮಕ್ಕಳಾಗಿರೋರು ನಾವು ಅಲ್ಲಿಂದ ಪಾರಾಗಿ ದೇವರ ಮಕ್ಕಳಾಗಿದ್ದೇವೆ, ಜೀವವನ್ನು ಪಡ್ಕೊಂಡಿದ್ದೇವೆ ಅಂತ ಹೇಳಿ. ಆಮೇಲೆ ಎರಡನೇ ಬದಲಾವಣೆ ಏನು ಅಂದ್ರೆ ನಿಮ್ಮ ಸ್ಥಾನ ಬದಲಾಗುತ್ತೆ ಅಂತ. ಏನು ನಿಮ್ಮ ಸ್ಥಾನ ಬದಲಾಗುತ್ತೆ ಅಂದ್ರೆ ಯಾವ ರೀತಿಯ ಸ್ಥಾನ? ರೋಮ 6:17 ನಾವು ಓದುವಾಗ, ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರು, ನಿಮಗೆ ಕಳಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದುದರಿಂದಲೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ಆಮೆನ್. ಸೊ ಇಲ್ಲಿ 6:17 ನಾವು ನೋಡ್ತಿರೋದೇನು? ಆದ್ರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ರಿ ಅಂತ. ನಮ್ಮ ಸ್ಥಿತಿ ಪಾಪಕ್ಕೆ ದಾಸತ್ವದಲ್ಲಿ, ಪಾಪಕ್ಕೆ ನೀನು ನಾನು ದಾಸರಾಗಿದ್ವಿ ಅಂತ. ಇದು ಹೇಗೆ ಬದಲಾಗುತ್ತೆ ರಕ್ಷಣೆ ಹೊಂದಿದ ಮೇಲೆ? 22ನೇ ವಚನ ಓದುವಾಗ, ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದುದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ, ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಯಾಕೆಂದರೆ ಪಾಪವು ಸಾಕು ಕೊಡುವ ಒಂದೊಂದು ಸಂಬಳ ವಚನನೇ ಮರಣ. ಹೇಳಲ್ಪಟ್ಟಿರೋದಲ್ಲಿ. ಒಂದು ವಚನ ಅಂದ್ರೆ ಸರಿ. ಒಂದು ವಚನ ಓದಿ. ಇಲ್ಲಿ ನಾವು ನೋಡ್ತಿರೋದು 22ರಲ್ಲಿ, ಈಗಲಾದರೂ ನೀವು ಪಾಪದಿಂದ ಬಿಡುಗಡೆನ ಹೊಂದಿ. ಈಗಲಾದರೂ, ಈಗ 17ರಲ್ಲಿ ನಾವು ನೋಡಿದ್ದೇನು? ನೀವು ಪಾಪಕ್ಕೆ ದಾಸರಾಗಿದ್ದೀರಾ ಎಂಬುದಾಗಿ. ಅದು ನಮ್ಮ ಸ್ಥಿತಿಯಾಗಿತ್ತು. ರಕ್ಷಣೆ ಹೊಂದೋದಕ್ ಮುಂಚೆ ಯಾವ ವ್ಯಕ್ತಿ ರಕ್ಷಣೆ ಹೊಂದಿಲ್ವೋ ಖಂಡಿತ ಅವನು ಪಾಪಕ್ಕೆ ದಾಸನಾಗಿದ್ದಾನೆ. ಈಗ ಮೊದಲನೇದು ಸೈತಾನಿಗೆ ದಾಸನಾಗಿ ಅಥವಾ ಸೈತಾನ ಮಗನಾಗಿರೋದು, ಅದು ರಕ್ಷಣೆ ಹೊಂದಿದ ಮೇಲೆ ದೇವರ ಮಗನಾಗಿ ಮಾರ್ಪಡ್ತೀವಿ ಅಂತ ನೋಡ್ತೀವಿ. ಈಗ ಎರಡನೇದು ಬದಲಾವಣೆ ಏನು? ಇಲ್ಲಿ ಪಾಪಕ್ಕೆ ದಾಸರಾಗಿದ್ವಿ, ಕ್ರಿಸ್ತನನ್ನ ನಂಬುದ ಮೇಲೆ ನಾವು ದೇವರಿಗೆ ದಾಸರಾಗ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಬದಲಾವಣೆ, ಒಂದು ಆತ್ಮಿಕ ಬದಲಾವಣೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ, ಮೂರನೇ ಒಂದು ಬದಲಾವಣೆ ನಿನ್ನ ನನ್ನ ಜೀವಿತದಲ್ಲಿ ಆಗುವಂಥದ್ದು, ನಿನ್ನ ಆತ್ಮ, ಶರೀರ ಮತ್ತು ಜೀವಿತವು ಬದಲಾಗುತ್ತೆ ಅಂತ. ಹೇಗೆ? ಎಫೆಸಿ 2:1 ನೋಡುವಾಗ, ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಆಮೇನ್. ಸೊ ತುಂಬಾ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಅಂತ ಹೇಳಿದ್ರೆ, ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನ ಬದುಕಿಸಿದ. ಸತ್ತದ್ವಿ ನಾವು ಅಂದ್ರೆ ನಮ್ಮ ಪ್ರಾಣ, ಆತ್ಮ, ಶರೀರ ಎಲ್ಲವೂ ಕೂಡ ಸಾವುಗೊಳಗಾಗಿತ್ತು. ಮೊದಲು ನಮ್ಮ ಆತ್ಮ ಸಾಯಿತು, ದೇವರಿಂದ ನಾವು ದೂರವಾಗಿದ್ದು. ಆಮೇಲೆ ನಮ್ಮ ಪ್ರಾಣ, ಆಮೇಲೆ ನಮ್ಮ ದೇಹ ಕೂಡ ಸತ್ತು ಅದು ಶಾಶ್ವತವಾಗಿ ನಾಶವಾಗುತ್ತೆ ಎಂಬುದಾಗಿ ನಾವು ನೋಡ್ತಿದ್ವಿ. ಯಾವ ಕಾರಣದಿಂದ? ಪಾಪ ಮತ್ತು ಅಪರಾಧಗಳ ದೆಸೆಯಿಂದ ಆ ಸಾವು ಸಂಭವಿಸಿದನ್ನು ನಾವು ನೋಡ್ತೀವಿ. ಎಫೆಸಿ 2:5 ನಾವು ಓದುವಾಗ, ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು, ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆಮೇನ್. ಆಮೆನ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಮೂರನೇ ಬದಲಾವಣೆ ಏನು ಅಂದ್ರೆ ಸತ್ತಂತ ನಾವು ಬದುಕುವರಾಗ್ತೀವಿ ಅಂತ. ಆಮೇಲೆ ಸೊ ಯೇಸ್ವಾಮಿನ ನಂಬಕ್ ಮುಂಚೆ ನಾವೆಲ್ಲರೂ ಕೂಡ ಸತ್ತವರಾಗಿದ್ವಿ. ನಮ್ಮ ಸ್ಥಿತಿ ಸತ್ತ ಸ್ಥಿತಿಯಾಗಿತ್ತು. ಅದು ಆತ್ಮಿಕವಾಗಿ ನಾನು ಮಾತಾಡ್ತಿದ್ದೀನಿ. ಶಾರೀರಿಕವಾಗಿ ಪ್ರತಿಯೊಬ್ರು ಸಾಯಲೇಬೇಕು, ಯಾಕಂದ್ರೆ ಅದೊಂದು ಸೂಚನೆಯಾಗಿ ಹಾಗೆ ಉಳಿದು ಬಿಟ್ಟಿದೆ. ಯಾಕೆ ಮನುಷ್ಯರೆಲ್ಲ ಸಾಯ್ತಾ ಇದಾರೆ ಅಂದ್ರೆ ಆದಿಕಾಂಡದಲ್ಲಿ ಮನುಷ್ಯ ಪಾಪ ಮಾಡಿದ್ದಕ್ಕೆ. ಇವತ್ತಿಗೂ ಕೂಡ ಬೇರೆ ಯಾವುದೇ ಧರ್ಮದಲ್ಲಿ ಉತ್ತರ ಇದೆಯಾ ಮನುಷ್ಯ ಯಾಕೆ ಹುಟ್ಟುತ್ತಾ ಇದ್ದಾನೆ, ಯಾಕೆ ಸಾಯ್ತಾ ಇದ್ದಾನೆ ಅಂತ? ನಿಜವಾದ ಉತ್ತರ ಇಲ್ಲ. ಒಂದ್ ವೇಳೆ ಆ ನಾವು ಹುಟ್ಟೋದೇನಕ್ಕೆ, ಸಾಯೋದೇನಕ್ಕೆ? ಬೇರೆ ಧರ್ಮಗಳಲ್ಲಿ ಮನುಷ್ಯ ಯಾಕೆ ಸಾಯ್ತಾ ಇದ್ದಾನೆ ಅನ್ನೋದಕ್ಕೆ ಒಂದು ಉತ್ತರನೇ ಇಲ್ಲದೆ ಹೋಗಿದೆ. ಸೊ ಬೈಬಲ್ ಅಲ್ಲಿ ತುಂಬಾ ಸ್ಪಷ್ಟವಾಗಿದೆ. ಇವತ್ತಿಗೂ ಮನುಷ್ಯ ಸಾಯ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದನ್ನೇ ಒಂದು ಸುವಾರ್ತೆಯ ಒಂದು ಅಂಶವಾಗಿ ಇಟ್ಕೊಂಡು ನಾವು ಮಾತನಾಡಬಹುದು. ಯಾಕೆ ಮನುಷ್ಯ ಸಾಯ್ತಾ ಇದ್ದಾನೆ ಅಂದ್ರೆ ಆದಿಕಾಂಡದಲ್ಲಿ ನಡೆದಂತ ಸಂಭವವನ್ನ ನಾವು ಹೇಳ್ಬಹುದು. ಸೊ ಇಲ್ಲಿ ಏನ್ ಹೇಳ್ತಿದ್ದೀನಿ ಮೂರನೇದಾಗಿ ಅಂದ್ರೆ, ಸತ್ತ ಸ್ಥಿತಿಯಲ್ಲಿದ್ದ ನಿನ್ನನ್ನ ನನ್ನನ್ನ ದೇವರು ಬದುಕಿಸಿದ್ದಾನೆ, ದೇವರು ಜೀವವನ್ನ ಕೊಟ್ಟಿದ್ದಾನೆ. ನಮ್ಮ ಆತ್ಮದ ಸ್ಥಿತಿ ಬದಲಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ.
ನಮ್ಮ ಆತ್ಮದ ಸ್ಥಿತಿ ಅದು ಬದಲಾಗಿದೆ, ಸಾವುನಿಂದ ಜೀವಕ್ಕೆ ಬದಲಾಗಿದೆ. ಹಲ್ಲೆಲೂಯಾ. ಸೊ 3 ವಿಷಯಗಳನ್ನು ನಾವು ಇಲ್ಲಿ ನೋಡ್ತಾ ಇರೋದು. ಮೊದಲನೇದು ನಾವು ನೋಡಿದ್ದು ಕುಟುಂಬದ ನೋಂದಣಿ. ನಮ್ಮ ತಂದೆ ಸೈತಾನಾಗಿದ್ದ, ಯೇಸು ನಂಬದ ಮೇಲೆ, ರಕ್ಷಣೆ ಹೊಂದದ ಮೇಲೆ ದೇವರೇ ನಮ್ಮ ತಂದೆ ಆಗ್ತಾನೆ, ಅಪ್ಪ ತಂದೆ ಅಂತ ಕರೆಯುವ ಭಾಗ್ಯ ನಮ್ಗೆ ಸಿಗುತ್ತೆ. ಎರಡನೇದಾಗಿ ನಾವು ನೋಡಿದ್ದು ಒಂದು ದಾಸತ್ವ, ಪಾಪಕ್ಕೆ ದಾಸರಾದ ನಾವು ದೇವರಿಗೆ ದಾಸರಾಗಿ ಮಾರ್ಪಡ್ತೀವಿ ಅಂತ. ಮೂರನೇದಾಗಿ ನಾವು ನೋಡ್ತಾ ಇರುವಂತದ್ದು ಸತ್ತ ನಾವು ಜೀವ ಪಡ್ಕೊಂಡಿದೀವಿ ಅಂತ. ಸೊ ಬದಲಾವಣೆ ಹೇಗಾಗಿದೆ ಎಂಬುದಾಗಿ. ನಾಲ್ಕನೇದಾಗಿ ನಾವು ನೋಡುವಂಥದ್ದು ನಿನ್ನ ಜೀವಿತದಲ್ಲಿ ಮಾರ್ಗದರ್ಶನ ಬದಲಾಗುತ್ತೆ ಅಂತ. ಏನು ಆ ಮಾರ್ಗದರ್ಶನ? ಎಫೆಸ 2:2 ಓದುವಾಗ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲುಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಆಮೆನ್. ಇಲ್ಲಿ ಆಮೆನ್. ನಾವು ನೋಡ್ತಿರೋದು ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ ಯಾರದು? ಸೈತಾನ. ಸೊ ಆ ಸೈತಾನ ಏನ್ ಮಾಡ್ತಾ ಇದ್ದಾನೆ? ನಂಬಲೊಲ್ಲದವರನ್ನ, ಯಾರು ಯೇಸುವನ್ನ ನಂಬ್ತಾ ಇಲ್ವೋ ಅವರನ್ನ ಅವಿಧೇಯತೆಗೆ, ಈಗಲೂ ಕೂಡ ದೇವರಿಗೆ ಅವಿಧೇಯರಾಗಿ ಜೀವಿಸೋದಕ್ಕೆ ಪ್ರೇರೇಪಿಸ್ತಾ ಇದ್ದಾನೆ. ಆ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ಅಂತ. ಅಂದ್ರೆ ನಮ್ಮ ಮಾರ್ಗದರ್ಶನ ಯಾರು ಮಾಡ್ತಾ ಇದ್ರು? ಸೈತಾನ ಮಾಡ್ತಿದ್ದ ಅಂತ. ಸೊ ನಮ್ಮ ಜೀವಿತದಲ್ಲಿ ಸೈತಾನನ ಇದ್ದುಕೊಂಡು, ದುರಾತ್ಮಗಳಿದ್ದುಕೊಂಡು ನಮ್ಮನ್ನ ಮಾರ್ಗದರ್ಶನ ಮಾಡ್ತಾ ಇತ್ತು. ರಕ್ಷಣೆ ಹೊಂದದ್ಮೇಲೆ, ದೇವರ ಮಕ್ಕಳಾದ್ಮೇಲೆ ಈಗ ಆ ಮಾರ್ಗದರ್ಶನ ಬದಲಾಗಿದೆ. ಗಲಾತಿ 5:18 ಓದ್ಕೊಳ್ಳೋಣ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ. ಹೌದು. ಸೊ ಇಲ್ಲಿ ಆಮೆನ್. ಯಾರಿಂದ ನಡೆಸಲ್ಪಡಬೇಕು? ಆತ್ಮನಿಂದ. ನೀವು ಆತ್ಮನಿಂದ ನಡೆಸಿಕೊಳ್ಳುವರಾದ್ರೆ ಅಂತ. ಸೊ ನಾನು ನೀನು ಈಗ ನಡೆಸಲ್ಪಡ್ತಾ ಇರೋದು ಪರಿಶುದ್ಧಾತ್ಮನಿಂದ, ದೇವರ ಆತ್ಮನಿಂದ. ಅದಕ್ ಮುಂಚೆ, ರಕ್ಷಣೆ ಹೊಂದೋದಕ್ ಮುಂಚೆ ದುರಾತ್ಮನಿಂದ, ಸೈತಾನನ ಆತ್ಮನಿಂದ ನಡೆಸಲ್ಪಡ್ತಾ ಇದ್ವಿ. ಆದ್ರೆ ದೇವರ ಮಗುವಾದ ಮೇಲೆ ದೇವರ ಆತ್ಮನಿಂದ ನಡೆಸಲ್ಪಡ್ತಾ ಇದೀವಿ. ಯೇಸು ಕ್ರಿಸ್ತನು ಕೂಡ ತನ್ನ ಆತ್ಮವನ್ನ ನಮಗೋಸ್ಕರ ಕಳಿಸ್ಕೊಟ್ಟಿದ್ದಾನೆ, ನಮ್ಮ ನಡೆಸೋದಕ್ಕೋಸ್ಕರನೇ ಕಳಿಸ್ಕೊಟ್ಟಿದ್ದಾನೆ, ನಮಗೆ ಬೋಧನೆ ಮಾಡೋದಕ್ಕಾಗಿ ಕಳಿಸ್ಕೊಟ್ಟಿದ್ದಾನೆ ಅಂತ ವಾಕ್ಯಗಳು ಇದೆ. 4 ಬದಲಾವಣೆಗಳು ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಮನಸ್ಸಲ್ಲಿ ಇಟ್ಕೊಳ್ಳಿ. ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ರಕ್ಷಣೆ ಹೊಂದಿದ್ಮೇಲೆ ಆಗುವ 4 ಬದಲಾವಣೆಗಳು: ಒಂದು, ಸೈತಾನನ ಮಗುವಾಗಿರುವಂತವರು ದೇವ್ರ ಮಕ್ಕಳಾಗುವಂಥದ್ದು. ಎರಡನೇ ಬದಲಾವಣೆ, ಪಾಪಕ್ ದಾಸರಾಗಿರುವಂತವರು ದೇವರಿಗೆ ದಾಸರಾಗುವಂಥದ್ದು. ಮೂರನೇ ಬದಲಾವಣೆ, ಸತ್ತ ಸತ್ತವರ ಸ್ಥಿತಿಯಲ್ಲಿದ್ದ ನಾವು ಬದುಕುವವರಾಗ್ತೀವಿ, ಜೀವ ಪಡ್ಕೊಳ್ಳೋರಾಗ್ತೀವಿ. 4ನೇ ಬದಲಾವಣೆ ಬಂದು ದುರಾತ್ಮನಿಂದ ನಡೆಸಲ್ಪಡುವಂತ ನಾವು ದೇವರ ಆತ್ಮನಿಂದ ನಡೆಸಲ್ಪಡ್ತೀವಿ. ಈ 4 ಪ್ರಾಮುಖ್ಯವಾದ ಬದಲಾವಣೆಗಳೆಂಬುದಾಗಿ ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ 5ನೇದಾಗಿ ನಾವು ನೋಡುವಾಗ, ಈ ಜೀವಿತವನ್ನು ಹೊಂದಿದವರನ್ನು ದೇವರು ಹೇಗೆ ಮಾರ್ಗದರ್ಶನ ಮಾಡ್ತಾನೆ ಅಂತ. ಯಾವ ಜೀವಿತ? ಈಗ ನಾವೇನೋ 4 ವಿಷಯಗಳನ್ನು ನೋಡ್ಕೊಂಡ್ವಿ 4ನೇ ಪಾಯಿಂಟ್ ಅಲ್ಲಿ. ಸೊ ಆ ಜೀವಿತ, ಆ ಹೊಸ ಜೀವಿತವನ್ನ ಪಡ್ಕೊಂಡವರ ಒಂದು ಜೀವಿತದಲ್ಲಿ ಹೇಗೆ ದೇವರು ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳಿ ನಾವು ನೋಡುವಾಗ 2 ವಿಷಯಗಳು. ಮೊದಲನೇದಾಗಿ, ಆತನು ನಿನ್ನನ್ನು ಎಂದಿಗೂ ತ್ಯಜಿಸುವುದಿಲ್ಲ. ಇದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನೀನು ರಕ್ಷಣೆ ಹೊಂದಿರೋದ್ರಿಂದ, ನೀನು ಈ 4 ಬದಲಾವಣೆಗಳನ್ನ ಹೊಂದಿಕೊಂಡಿರೋದ್ರಿಂದ ದೇವರು ನಿನ್ನನ್ನ ಯಾವತ್ತೂ ದೂರ ಮಾಡಲ್ಲ. ದೇವ್ರು ನಿನ್ನಿಂದ ಯಾವತ್ತೂ ದೂರ ಆಗಲ್ಲ. ಆದ್ರೆ ಕೊನೆಯವರೆಗೂ ಮಾರ್ಗದರ್ಶನ ಮಾಡಿ ಪವಿತ್ರ ಮಾಡ್ತಾನೆ ಇರ್ತಾನೆ. ದೇವರೇ ನಮ್ ಜೊತೆ ಇದು ನಮ್ಮನ್ನ ಶುದ್ಧೀಕರಣ ಮಾಡ್ತಾ ಮಾಡ್ತಾ ಆತನ ಕೊನೆ ತನಕ ನಮ್ಮನ್ನ ನಡೆಸ್ತಾನೆ ಅಂತ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಯೋಹಾನ್ ಸುವಾರ್ತೆ 14:16 ವಚನ ಮತ್ತು 26 ವಚನ ಓದೋಣ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬನ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆಮೇಲೆ ಆದರೆ ಸದಾಕಾಲ ನಮ್ ಜೊತೆ ಇರೋದಕ್ಕಾಗಿ ಕೊಡುವನು. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದೇನಲ್ಲ ನಿಮ್ಮ ನೆನಪಿಗೆ ತರುವನು. ಆಮೆನ್. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು, ದೇವರಾತ್ಮನ ಯಾವತ್ತೂ ನಮ್ಮನ್ನ ತ್ಯಜಿಸೋದಿಲ್ಲ. ಕೊನೆಯವರೆಗೂ ನಮ್ಮನ್ನ ಮಾರ್ಗದರ್ಶನ ಮಾಡೋದಕ್ಕೆ, ನಮ್ಮನ್ನ ಬೋಧಿಸೋದಕ್ಕೆ, ಉಪದೇಶಿಸೋದಕ್ಕೆ ಆತನು ತನ್ನ ಪರಿಶುದ್ಧಾತ್ಮನ ನಮ್ಮ ಜೀವಿತದ ಅನುಗ್ರಹಿಸ್ತಾನೆ ಅಂತ. ಗಲಾತಿ 5:16-18 ಕೂಡ ಅದನ್ನೇ ನಾವು ನೋಡ್ತೇವೆ. ಓದೋಣ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟೋ ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ,
ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ. Amen. ಆಮೇನ್. ಇಲ್ಲಿ ಎರಡು ಆ ಸ್ವಭಾವಗಳು ಯಾವಾಗಲೂ ಹೋರಾಡ್ತಿರುತ್ತೆ ಅಂತ, ಒಂದು ಆತ್ಮಿಕ ಸ್ವಭಾವ, ಎರಡನೇದು ಶಾರೀರಿಕ ಸ್ವಭಾವ. ಹಾಗಾಗಿ ಈ ಒಂದಕ್ಕೊಂದು ವಿರೋಧವಾಗಿದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಶಾರೀರಿಕವಾದ ಹೋರಾಟದಲ್ಲಿ ನಾವು ಜಯಿಸ್ಬೇಕು ಅಂದ್ರೆ ಆ ಒಂದು ದೇವರ ಆತ್ಮದಿಂದ ನಾವು ನಡೆಸಲ್ಪಡಬೇಕು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಇದು ದೇವರ ಆತ್ಮನೇ ನಮ್ಮ ಜೊತೆಲಿದ್ದು ನಮ್ಮ ಬಲಹೀನತೆಗಳನ್ನ ಜಯಿಸಿ ಆತನ ಮಾರ್ಗದಲ್ಲಿ ನಡೆಸೋದಕ್ಕೆ ಆತ ನಮಗೆ ಸಹಾಯಕನಾಗಿರ್ತಾನೆ ಅಂತ. ಸೊ ರಕ್ಷಣೆ ಹೊಂದಿದವರ ಜೀವಿತದಲ್ಲಿ ದೇವರು ಮಾರ್ಗದರ್ಶನ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ, ಹೇಗೆ ತನ್ನ ಆತ್ಮನ ಮೂಲಕ ಎಂಬುದಾಗಿ. ಎರಡನೇದಾಗಿ ನಾವು ನೋಡುವಾಗ ಈ ಜೀವ ಹೊಂದಿರೋರನ್ನ, ಅಂದ್ರೆ ರಕ್ಷಣೆ ಹೊಂದಿರೋರನ್ನ ಯಾರು ನಾಶ ಮಾಡಲು ಸಾಧ್ಯವಾಗುವುದಿಲ್ಲ ಅಂತ. ಯಾರು ಕೂಡ ನಾಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 31ರಿಂದ 39 ತುಂಬಾ ಮುಖ್ಯವಾದ ವಚನಗಳು. ಒಂದು ಸಲ ಗಮನವಿಟ್ಟು ಆ ವಚನಗಳನ್ನ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. 30ರಿಂದ 39 ತನಕ ಓದ್ಬೇಕಾ ಫಸ್ಟ್? ಹಾ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದಾರೆ, ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿ ಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವವನೇ? ದೇವರು ಅಂದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದನಲ್ಲದೆ ಜೀವಂತನಾಗಿ ಎದ್ದು ದೇವರ ಬಲಗಡೆಯಲ್ಲಿ ಇದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಾಢಾಂತರವೋ, ಖಡ್ಗವೋ? ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೊಯ್ಲಿಗೆರೆಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂತತಿಗಳಾಗಲಿ, ಮುಂದಣ ಸಂತತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಆಮೇನ್. ಈ ನಿಶ್ಚಯ ನಮ್ಮೆಲ್ಲರಲ್ಲೂ ಕೂಡ ಇರಬೇಕು. ಪೌಲನಲ್ಲಿ ಇದ್ದಂತಹ ನಿಶ್ಚಯ ನಮ್ಮೆಲ್ಲರಲ್ಲೂ ಕೂಡ ಇರಬೇಕೆಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂತ ಹೇಳಿದ್ರೆ ಆ ಎಷ್ಟು ಸ್ಪಷ್ಟವಾಗಿ ವಾಕ್ಯ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ಯಾರು ಅಗಲಿಸೋದಕ್ಕಾಗೋದಿಲ್ಲ. ಅದು ಒಂದು ವೇಳೆ ಮರಣವೇ ಆಗಲಿ, ನಮ್ಮನ್ನ ಅಗಲಿಸೋದಕ್ಕಾಗೋದಿಲ್ಲ. ಕಷ್ಟ, ಸಂಕಟ, ಹಿಂಸೆ, ಅನ್ನ ಇಲ್ಲದಿರೋದು, ವಸ್ತ್ರ ಇಲ್ಲದಿರೋದು, ಗಂಡಾಂತರ ಯಾವುದು ಕೂಡ. 38 ಇನ್ನೂ ಸ್ಪಷ್ಟವಾಗಿ ಹೇಳುತ್ತೆ, ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಅಥವಾ ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳೇ ಆಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಈ ನಿಶ್ಚಯ ನಿನ್ನಲ್ಲಿ ನನ್ನಲ್ಲಿ ಕೂಡ ಇರಬೇಕು. ಆಮೇಲೆ ಏನ್ ಹೇಳ್ತಿದ್ದೀನಿ ಅಂದ್ರೆ, ರಕ್ಷಣೆ ಹೊಂದಿರುವಂತ ನಿನ್ನನ್ನ ದೇವರಿಂದ ಯಾವುದು ಅಗಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಆ ತರ ಅಗಲಿಸೋದೇ ಆಗಿದ್ದಿದ್ರೆ ಇವತ್ತಿಗೆ ಯಾವತ್ತೋ ನಾವು ದೇವರಿಂದ ದೂರವಾಗಿ ಜೀವನ ಮಾಡ್ಬೇಕಾಗಿತ್ತು. ಇವತ್ತಿಗೆ ಯಾವತ್ತೋ ನಾವಿಲ್ಲದೆ ಹೋಗ್ಬೇಕಾಗಿತ್ತು. ಇವತ್ತಿಗೂ ನಾವು ಜೀವಂತವಾಗಿದ್ದೀವಿ ಅಂದ್ರೆ ಎಷ್ಟೋ ಸಮಸ್ಯೆಗಳು, ಎಷ್ಟೋ ಗಂಡಾಂತರಗಳು. ನಾನು ಹೇಳ್ತಾ ಇದ್ದೆ ಆ ಅರ್ಜುನ್ ಬ್ರದರ್ ಹತ್ರ, ಮೊನ್ನೆ ಭಾನುವಾರ ಆರಾಧನೆ ನಡೀತು. ಮೊದಲನೇ ಭಾನುವಾರ ಫಸ್ಟ್ ಪ್ರಾರಂಭವಾಗಿದ್ದು ಮೈಸೂರಲ್ಲಿ ಸಭೆ ಪ್ರಾರಂಭ ಮಾಡಿದ್ವಿ ಕಳೆದ ಭಾನುವಾರ. ಸೊ ಅವತ್ತು ಪ್ರೇಯರ್ಗೆ ಅಂತ ಹೋಗ್ತಿರುವಾಗ ಎಷ್ಟೋ ಸಮಸ್ಯೆಗಳಿದ್ರಾಯ್ತು. ಅವರು ಕೂಡ ಹೇಳ್ತಾ ಇದ್ರು ಅವ್ರಿಗೂ ಕೂಡ ಕೆಲವು ಸಮಸ್ಯೆಗಳಾಯ್ತು ಅಂತ. ಮತ್ತೆ ನಾನು ಕೂಡ ಹೋಗುವ ಸುಮಾರು ಒಂದು 3 ಸಲ ಆಕ್ಸಿಡೆಂಟ್ ಮಿಸ್ ಆಯ್ತು. ಸ್ವಲ್ಪದರಲ್ಲೇ ಒಂದು 3 ಸಲ ಆ ಆಕ್ಸಿಡೆಂಟ್ ಅಲ್ಲಿ ತಪ್ಪಿಸ್. ಯಾಕಂದ್ರೆ ನಾವ್ ಅಲ್ಲಿ ಹೋಗೋದು, ಆ ಸಭೆ ಮಾಡೋದು ಸೈತಾನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು.
ಆದ್ರೂ ದೇವ್ರ ಕೃಪೆಯಿಂದ ನಡೆಸಿದ್ದು. ಸೊ ಅಲ್ಲಿ ಹೋಗಿ ಮತ್ತೆ ವಿಶ್ವಾಸಗಳಲ್ಲಿ ಕೂಡ ಅಲ್ಲಿ ಕೂಡಿ ಬರ್ತೀನಿ ಅಂತ ಹೇಳ್ದವರ ಜೀವನದಲ್ಲೂ ಕೂಡ ಅವ್ರ ಕುಟುಂಬಗಳಲ್ಲಿ ಒಂದಲ್ಲ ಇನ್ನೊಂದು ಸಮಸ್ಯೆಗಳಾಗ್ತಾ ಇತ್ತು. ಆದ್ರೆ ಎಲ್ಲವನ್ನ ಮೀರಿ ದೇವರ ಆತ್ಮನು ನಮ್ಮೆಲ್ಲರನ್ನ ನಡೆಸಿ ಅದ್ಭುತವಾಗಿ ಆರಾಧನೆ ನಡೆಯುವಂತೆ ಮಾಡ. ಸೊ ಸೈತಾನ ಎಲ್ಲಿ ತಡೆ ಮಾಡ್ತಾನೆ ಅಂದ್ರೆ ಯಾವುದು ದೇವರ ಚಿತ್ತವೋ ಅದಕ್ಕೆ ತಡೆ ಮಾಡ್ತಾನೆ. ನೀನು ದೇವ್ರಿಗಾಗಿ ದೇವರ ಮಾರ್ಗದಲ್ಲಿ ಸರಿಯಾದ ಮಾರ್ಗದಲ್ಲಿ ಹೋಗುವಾಗ ನಿನಗೆ ತಡೆಗಳಾಗ್ತಿದೆ, ವಿರೋಧಗಳಾಗ್ತಿದೆ ಅಂದ್ರೆ ಅದರ ಅರ್ಥ ನೀನು ಹೋಗ್ತಿರೋದು ಸರಿಯಾದ ದಾರಿಯಲ್ಲಿ ಅಂತ, ದೇವ್ರಿಗೋಸ್ಕರ ದೇವ್ರ ಚಿತ್ತದಂತ ಹೋಗ್ತಿದ್ಯಾ ಅಂತ. ಸೊ ನಿನ್ಗೆ ಅದೇ ಕನ್ಫರ್ಮೇಶನ್ ಆಗ್ಬೇಕು, ನಿಶ್ಚಯ ಆಗ್ಬೇಕು. ಹೌದು, ನಾನು ಹೋಗ್ತಿರೋ ಸರಿಯಾದ ದಾರಿ ಆಗಿರೋದ್ರಿಂದ ಓ ಇದೇನೋ ದೇವ್ರ ಚಿತ್ತ ಇಲ್ವಾ, ನಾನು ಅಲ್ಲಿ ಹೋಗೋದು ದೇವ್ರ ಚಿತ್ತ ಇಲ್ವಾ, ಈ ಸೇವೆ ಮಾಡೋದು ದೇವ್ರ ಚಿತ್ತ ಇಲ್ವಾ, ಯಾಕಿಷ್ಟು ತಡೆಗಳಾಗ್ತಿದೆ ಅಂದ್ರೆ ದೇವ್ರ ಚಿತ್ತ ಇಲ್ವೇನೋ ಅಂತ. ಖಂಡಿತ ಅಲ್ಲ. ನಿನ್ನ ಜೀವನದಲ್ಲಿ ತಡೆಗಳು ಬರ್ತಿದೆ ಅಂದ್ರೇನೆ ನೀನ್ ಹೋಗ್ತಿರೋ ದಾರಿ ಸರಿ ಇದೆ. ನಿನ್ನ ಒಂದು ಆರಾಧನೆ, ಪ್ರಾರ್ಥನೆ, ಆ ಸೇವೆಗಳು ಪ್ರತಿಯೊಂದು ಅದು ಸರಿಯಾದ ದಾರಿಯಲ್ಲಿ ನೀನ್ ಹೋಗ್ತಿರೋದ್ರಿಂದಲೇ ಸಮಸ್ಯೆಗಳಾಗ್ತಾ ಇದೆ. ಸೈತಾನನು ನಿನ್ನನ್ನ ನಿರಾಸೆಗೊಳಿಸೋದಕ್ಕೆ, ವಿರೋಧ ಮಾಡಿ ನಿಲ್ಸೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಿದ್ದಾನೆ. ದೇವ್ರಿಗೆ ಇಷ್ಟವಾದದ್ದು ಸೈತಾನಿಗೆ ಇಷ್ಟ ಇಲ್ಲ. ಹಾಗಾಗಿ ನೀನ್ ದೇವರ ಸರಿಯಾದ ಮಾರ್ಗದಲ್ಲಿ ಹೋಗುವಾಗ ಸೈತಾನ ಒಂದಲ್ಲ ಏನಂದ್ರೆ ಇಲ್ಲಿ ತಡೆ ಮಾಡೋದಕ್ಕೆ ನೋಡ್ತಾನೆ. ಭಯ ಪಡಬೇಡ. ಇಲ್ಲಿ ಐದನೇ ಒಂದು ಪಾಯಿಂಟ್ ಮುಖ್ಯವಾಗಿ ಹೇಳ್ತಿರೋದೇನಂದ್ರೆ ದೇವರು ನಿನ್ನನ್ನು ಯಾವತ್ತೂ ದೂರ ಮಾಡಲ್ಲ, ದೇವರು ಯಾವತ್ತೂ ನಿನ್ನಿಂದ ದೂರವಾಗಲ್ಲ. ದೇವರ ಆತ್ಮನು ನಿನಗೆ ಶಾಶ್ವತ ಕೊನೇ ತನಕ ಜೊತೆದು ನಡೆಸೋದಕ್ಕಾಗಿ ಕಳಿಸಲ್ಪಟ್ಟಿರೋದು. ಮತ್ತೆ ಎರಡನೇದಾಗಿ ಈ ಲೋಕದಲ್ಲಿ ಯಾರು ಕೂಡ, ಅದು ಮೇಲಣ ಲೋಕದಲ್ಲಿ ಇರೋದಾಗ್ಲಿ, ಭೂಲೋಕದಲ್ಲಿ ಇರೋದಾಗ್ಲಿ, ವಾಯುಮಂಡಲದಲ್ಲಿ ಇರೋದಾಗ್ಲಿ, ಯಾವುದು ನಿನ್ನನ್ನ ದೇವರಲ್ಲಿ ತೋರಿ ಬಂದ ಕ್ರಿಸ್ತನ ಪ್ರೀತಿಯಿಂದ ಖಂಡಿತ ದೂರ ಮಾಡೋದಕ್ಕೆ ಆಗೋದಿಲ್ಲ. ಈ ನಿಶ್ಚಯ ನಿನಗಿರ್ಲಿ, ಈ ಒಂದು ನಂಬಿಕೆ ನಿನ್ನಲ್ಲಿ ಬಲವಾಗಿರ್ಲಿ. ಯಾಕಂದ್ರೆ ನೀನು ರಕ್ಷಿಸಲ್ಪಟ್ಟ ದೇವರ ಮಗುವಾಗಿದ್ಯಾ. ಇದು ಎಲ್ಲ ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ ನಾವು ಮಾಡ್ಕೋಬೇಕಾರೋ ಬದಲಾವಣೆ. ಕೊನೆಯದಾಗಿ ಗುಣಪಡಿಸುವುದು ಅಂತ ಹೇಳಿದ್ರೆ ಯಾವ್ದನ್ನ ಗುಣಪಡಿಸ್ಬೇಕು? ಈ ದಿನಗಳಲ್ಲಿ ಮಾದಕ ವ್ಯಸನಿಗಳಾಗಿ ಮಾರ್ಪಡ್ತಿದ್ದಾರೆ. ದೊಡ್ಡವರು ಮಾತ್ರ ಕುಡ್ಕೊಂಡು ಬೀಡಿ ಸಿಗರೇಟ್ ಸೇದ್ಕೊಂಡು ಗಾಂಜಾ ಹೊಡ್ಕೊಂಡು ಇರ್ತಾ ಇದ್ರು. ಈಗ ಅದು ಯವನಸ್ಥರು, ಚಿಕ್ಕ ಮಕ್ಕಳಿಗೂ ಕೂಡ ವ್ಯಾಪಿಸಿದೆ. ಚಿಕ್ಕ ಮಕ್ಕಳಿಂದಲೇ ಕೂಡ ಅವರು ಈ ಒಂದು ಮಾದಕ ವ್ಯಸನಿಗಳಾಗಿ ಮಾರ್ಪಡ್ತಾ ಇದ್ದಾರೆ. ಸತತ ನಿಂದನೆಗಳ ಒಳಗಾಗಿ ಜನರು ಆತ್ಮಹತ್ಯೆಗಳಂತಹ ವಿಷಯಗಳಿಗೆ ಹೋಗ್ತಾ ಇದ್ದಾರೆ. ಚಿಕ್ಕ ವಯಸ್ಸಲ್ಲೇ ಜೀವನ ಸಾಕಾಗ್ಬಿಡ್ತಾ ಇದೆ ಅವರಿಗೆ, ನಾನ್ ಬದುಕೋದೇ ಬೇಡ ಅಂತ ಹೇಳ್ಬಿಟ್ಟು ಸಣ್ಣ ಸಣ್ಣ ವಿಷಯಗಳಿಗೆ ಅವರು ತಮ್ಮ ಜೀವಿತಗಳನ್ನ ಹಾಳು ಮಾಡ್ಕೊತಿದ್ದಾರೆ ಅಥವಾ ಅಂತ್ಯ ಮಾಡ್ಕೊಳ್ತಾ ಇದ್ದಾರೆ. ಇದನ್ನ ಗುಣಪಡಿಸೋದು ಹೇಗೆ? ಮನುಷ್ಯರು ಹೊರಗಡೆ ಚೆನ್ನಾಗಿ ಕಾಣ್ತಾ ಇರ್ಬೋದು, ಎಲ್ಲ ಇರೋ ತರ ಕಾಣ್ತಾ ಇರ್ಬೋದು, ಆದ್ರೆ ಅವ್ರ ಮನಸ್ಸು ಅನೇಕ ವಿಷಯಗಳಲ್ಲಿ ನೊಂದು ಹೋಗಿರುತ್ತೆ. ಅವರ ಹೃದಯ, ಅವರ ಆಲೋಚನೆಗಳು ಅನೇಕ ರೀತಿಯಲ್ಲಿ ಅಸ್ವಸ್ಥಗೊಂಡಿರುತ್ತೆ. ಅದನ್ನ ಗುಣಪಡಿಸೋದಾದ್ರೂ ಹೇಗೆ ಅಂತ ನಾವು ನೋಡುವಾಗ ಅದು ಮೊದಲು ಆತ್ಮಿಕವಾಗಿ ಗುಣಪಡಿಸೋದು. ನಾವು ಶಾರೀರಿಕವಾಗಿ ಸಮಸ್ಯೆಗಳನ್ನ ಗುಣಪಡಿಸೋದಕ್ಕೋ ಸರಿಪಡಿಸೋದಕ್ಕೋ ಪ್ರಯತ್ನ ಮಾಡ್ತೀವಿ. ಫಸ್ಟ್ ನಾವು ನೋಡ್ಬೇಕಾಗಿರೋದು ಅವರ ಆತ್ಮಿಕ ಸ್ಥಿತಿ. ಆತ್ಮಿಕವಾಗಿ ಅವರು ಬದಲಾವಣೆ ಆದ್ರೆ, ಆತ್ಮಿಕವಾಗಿ ದೇವರಲ್ಲಿ ನಾವು ನಂಬಿಕೆ ಇಡೋದಾದ್ರೆ ಶಾರೀರಿಕವಾದ ವಿಷಯಗಳು ಅದು ತಾನಾಗಿ ಗುಣವಾಗುತ್ತೆ ಅನ್ನೋದನ್ನ ನಾವು ನಂಬಬೇಕು. ಮೊದಲು ಆತ್ಮಿಕ ಸ್ವಸ್ಥತೆ ಬಗ್ಗೆ ಗಮನ ಕೊಡಬೇಕು. ಅಪೊಸ್ತಲರು 1:4-8 ಯೇಸುವೆ ಕ್ರಿಸ್ತನು ಅಂತ ಹೇಳಿ ದೇವರ ರಾಜ್ಯದ ಸಂಗತಿಗಳು, ಪರಿಶುದ್ಧಾತ್ಮನ ಕಾರ್ಯಗಳಲ್ಲಿ ಅವ್ರನ್ನ ಬೆಳೆಸಬೇಕು ಅಂತ. 1 ಕೊರಿಂಥ 2 ಒಂದು 2:10 ನಾವು ನೋಡುವ ಹಾಗೆ, 1 ಯೋಹಾನ 2:20-27 ನಾವು ನೋಡುವ ಹಾಗೆ ಯಾವ ರೀತಿಯ ಒಂದು ಆತ್ಮಿಕ ಬದಲಾವಣೆ ಅವರಲ್ಲಿ ತರಬೇಕು, ಆತ್ಮಿಕವಾಗಿ ಅವರಲ್ಲಿ ಗುಣಪಡಿಸುವಿಕೆನ ತರಬೇಕು ಅಂತ ಹೇಳಿ. ಆಮೇಲೆ ಶಾರೀರಿಕವಾಗಿ ನಾವು ಗುಣಪಡಿಸ್ಬೇಕು. ಅವರು ಆ ಶಾರೀರಿಕವಾಗಿ ತೆಗೆದುಕೊಳ್ಳುವಂತ ಆ ಒಂದು ಮಾದಕ ಒಂದು ವಸ್ತುಗಳು ಅವರ ಜೀವಿತದಲ್ಲಿ ಏನಾಗುತ್ತೆ, ಜಿಗುಪ್ಸೆನ ತರುತ್ತೆ. ಅದು ಯಾವಾಗ್ಲೂ 24 ಗಂಟೆನೂ ಕೂಡ ಅದೇ ಒಂದು ಮತ್ತಲ್ಲಿ ಇರ್ಬೇಕನ್ಸುತ್ತೆ. ಏನೋ ಸ್ವಲ್ಪ ಹೊತ್ತು ಅವಾಗವಾಗ ಅದನ್ನ ತಗೊಂಡು ಖುಷಿಗೋಸ್ಕರ ಫ್ರೆಂಡ್ಸ್ ಜೊತೆಗೆ ಸೇವನೆ ಮಾಡುವಂಥದ್ದು ಹಂತ ಹಂತವಾಗಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ, ಆ ಒಂದು ಸಾರ ಇಲ್ಲದೆ, ಬೀಡಿ ಸಿಗರೇಟ್ ಇಲ್ಲದೆ, ಆ ಒಂದು ಮಾದಕ ವಸ್ತುಗಳಿಲ್ಲದೆ ಅವ್ರು ಜೀವನ ಮಾಡಕ್ಕೆ ಆಗಲ್ಲ ಅನ್ನೋ ಮಟ್ಟಕ್ಕೆ, ಬೆಳಗ್ಗೆ ಎದ್ದಾಗ್ಲಿಂದ ನೈಟ್ ಮಲಗೋ ತನಕನೂ ಕೂಡ ಅವ್ರಿಗೆ ಆ ಮತ್ತಲ್ಲೇ ಇರ್ಬೇಕನ್ಸುತ್ತೆ. ಆ ರೀತಿಯಲ್ಲಿ ಸೈತಾನ ಅವ್ರನ್ನ ತಪ್ಪು ದಾರಿಯಲ್ಲಿ ನಡೆಸ್ತಾನೆ. ಹಾಗಾಗಿ ನೀನು ನಾನು ದೇವರ ಮಕ್ಕಳಾಗಿ ಬದಲಾಗಿರುವಂತವ್ರು ಏನ್ ಮಾಡ್ಬೇಕು ಅಂದ್ರೆ, ಇಂಥವ್ರನ್ನ, ಅವರ ಆತ್ಮಗಳನ್ನ ನಿನ್ನೆ ಮೊನ್ನೆ ಎಲ್ಲ ಒಂದೊಳ್ಳೆ ವಾಕ್ಯ ಇತ್ತು. ನಾನು ಟ್ರೈನ್ ಜರ್ನಿಯಲ್ಲಿ ಇದ್ದಿದ್ರಿಂದ ಮುಂಜಾನೆ ಪ್ರಾರ್ಥನೆ ಅದನ್ನು ಹಂಚ್ಕೊಳಕ್ ಆಗಿಲ್ಲ. ಸಾಧ್ಯವಾದ್ರೆ ಅದನ್ನು ಕೂಡ ನಾಳೆ ಸ್ವಲ್ಪ ಕವರ್ ಮಾಡ್ತೀನಿ. ದೇವರು ನನ್ನನ್ನ ಇಟ್ಟಿರುವಂತಹ ಸ್ಥಾನ ಅದು ಶ್ರೇಷ್ಠವಾದ ಸ್ಥಾನ. ದೇವ್ರಿಗಾಗಿ ನಾವು ಪಡುವ ಪ್ರಯಾಸ ನಿಜವಾಗ್ಲೂ ಯಾವತ್ತಿಗೂ ವ್ಯರ್ಥವಾಗಲ್ಲ. ಆಮೇಲೆ ಹಾಗಾಗಿ ರಕ್ಷಿಸಲ್ಪಟ್ಟ ನಾವು ಯಾವ ರೀತಿ ಬದಲಾಗಿದ್ದೀವಿ ಅನ್ನೋದನ್ನ ಇವತ್ತು ನೋಡಿದ್ದು. ಮತ್ತೆ ಮುಂದಿನ ವಾರ
ನಾವು ತಮಿಳ್ನಾಡು ಸೇವೆಗಾಗಿ ಹೋಗ್ತೀವಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಹೋಗಿ ಬಂದಾದ್ಮೇಲೆ 7ನೇ ಭೇಟಿಯನ್ನು ನಾವು ಪ್ರಾರಂಭ ಮಾಡೋಣ. ಈ ಸಮಯದಿಂದ ನೀನು ಹೇಗೆ ಪ್ರಾರಂಭಿಸಬೇಕು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತೇವೆ. ದೇವರೇ, ಎಲ್ಲ ವಿಷಯಗಳಲ್ಲೂ ಕೂಡ ನೀವು ನಮಗೆ ಜ್ಞಾನವನ್ನ ತಿಳುವಳಿಕೆ ಕೊಡ್ತಾ ಇರುವುದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಮ್ಮ ಜೊತೆ ಜಾಯನಾಗಿ ಈ ವಾಕ್ಯಗಳನ್ನ ಕಲಿತಾ ಇರುವಂತ ಈ ಎಲ್ಲ ನಿನ್ನ ಶಿಷ್ಯರನ್ನ, ನಿನ್ನ ಮಕ್ಕಳನ್ನ ಆಶೀರ್ವದಿಸ್ರಿ ಕರ್ತನೆ. ಈ ಸತ್ಯಗಳು ನಮ್ಮ ಹೃದಯಗಳಲ್ಲಿ ಮುದ್ರೆಯಾಗಿ ಇದರಂತೆ ನಾವು ಬದಲಾಗಿ ಅನೇಕರನ್ನ ಬದಲಾವಣೆ ಮಾಡುವಂತೆ ಸಹಾಯ ಮಾಡಿ. ನಮ್ಮೊಬ್ಬೊಬ್ಬನು ಕೂಡ ನಿಮ್ಮ ಕರಗಳಲ್ಲಿ ಒಪ್ಪಿಸ್ತೇನೆ. ಆಶೀರ್ವದಿಸಿ ಬಲಪಡಿಸಿ ಕ್ರಿಸ್ತನದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆಯ ದೇವರೇ, ಆಮೇಲೆ.